Greetings everyone, I am Supriya Bansode from SB Wisdom Career Academy Vijaypur. In last class you have learnt about noun and its types. ಹೋದ ಕ್ಲಾಸಲ್ಲಿ ನೀವು ನೌನ್ ಮತ್ತು ಅದರ ಟೈಪ್ಸ್ ನೋಡಿದ್ರಿ, ಕ್ವೆಶನ್ಸ್ ನೋಡಿದ್ರಿ ಫ್ಯೂ ಆಫ್ ದಿ. ಈ ಕ್ಲಾಸಲ್ಲಿ ಪ್ರೊನೌನ್ ಅಂದರೆ ಏನು ಮತ್ತು ಅದರ ಟೈಪ್ಸ್ಗಳು ಯಾವ್ಯಾವು ಅಂತ ಹೇಳಿ ನೋಡೋಣ. ಟೋಟಲಿ ದೇರ್ ಆರ್ 10. ಓಕೆ, ಆ 10ನಲ್ಲಿ ಇವತ್ತು 5 ಕಲಿಯೋಣ. ನೆಕ್ಸ್ಟ್ ಕ್ಲಾಸಲ್ಲಿ 5 ಮತ್ತು ಅದು ಲಾಸ್ಟಲ್ಲಿ ಅದರ ಪ್ರೊನೌನ್ ಮೇಲೆ ಒಂದು ಕ್ವೆಶನ್ ಸೆಷನ್ ಮಾಡೋಣ. ಓಕೆ, few of you have posted a comment that new ma'am sugar SUGER, like you said, like ಇದು ಶುಗರ್ ರೀ ಮೇಡಮ್, ಇದು ಶುಗರ್ ಅಲ್ಲ ಅಂತ ಹೇಳಿ ನೀವು ಪೋಸ್ಟೆಡ್ ಮಾಡಿದ್ರಿ. ಸೊ ಲೆಟ್ ಮಿ ಕ್ಲಿಯರ್ ಯು, ಈ ಶುಗರ್ ಆಗೋದಿಲ್ಲ ಅಪ್ಪಿ. ಓಕೆ, ಈ ಶುಗರ್ ಆಗ್ತದೆ. ಫ್ಯೂ ಆಫ್ ದಿ ವರ್ಡ್ಸ್ ಆರ್ ಲೈಕ್ ನೀವು ಹೆಂಗೆ ಪ್ರೊನೌನ್ಸ್ ಮಾಡ್ತೀರಿ ಅದೇ ಲೆಟರ್ಸ್ಗಳು ಇರ್ಬೋದೇನೋ ಅಂತ ಹೇಳಿ ನಿಮ್ಗೆ ಅನಿಸ್ತದೆ, ಬಟ್ ದ್ಯಾಟ್ ನಾಟ್ ರೈಟ್. ಸಿ, ನಾವು ಈ ಥರ ಕಾಮನ್ ಎರರ್ಸ್ ನಾವು ಭಾಳ ಮಾಡ್ತೀವಿ. ಲೈಕ್ ನಾವು ಜ್ಯುವೆಲ್ರಿ ಅನ್ನೋದಿಲ್ಲ, ನಾವು ಜ್ಯುವೆಲ್ಲರಿ ಅಂತ ಹೇಳಿ ಕರಿತೀವಿ. ನಾವು ಬರ್ತ್ಡೇ ಅನ್ನೋದಿಲ್ಲ, ನಾವು ಬರ್ತಡೇ ಅಂತ ಹೇಳಿ ಕರಿತೀವಿ. ಲೈಕ್ ನಾವು ವೆಡ್ನೆಸ್ಡೇ ಅಂತ ಹೇಳಿ ಅಂತೀವಿ, ದ್ಯಾಟ್ಸ್ ನಾಟ್ ರೈಟ್. ವೆನ್ಸ್ಡೇ ಅಂತ ಹೇಳಿ ಕರಿಬೇಕು. ಓಕೆ, ದೇರ್ ಆರ್ ಫ್ಯೂ ಆಫ್ ದಿ ಕಾಮನ್ ಎರರ್ಸ್ ಲೈಕ್ ದಿಸ್. ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಇದು ಪೆನ್, ನಾವೇನಂತೀವಿ ದ ಪೆನ್ ವರ್ಕ್ ಆಗ್ತಿಲ್ಲ ಅಂತ ಹೇಳಿದ್ರೆ ದ ಪೆನ್ ಈಸ್ ನಾಟ್ ವರ್ಕಿಂಗ್ ಅಂತೀವಿ. ದಿಸ್ ಈಸ್ ನಾಟ್ ರೈಟ್. ಆಕ್ಚುಲಿ ದ ಪೆನ್ ಈಸ್ ನಾಟ್ ದೇರ್ ಫಾರ್ ವರ್ಕಿಂಗ್, ಕೆಲಸ ಮಾಡೋದಕ್ಕಿಲ್ಲ, ಇದು ಬರೀದಿಕ್ಕದ. ವಿ ಹ್ಯಾವ್ ಟು ಸೇ ದ ಪೆನ್ ಈಸ್ ನಾಟ್ ರೈಟಿಂಗ್, ನಾಟ್ ವರ್ಕಿಂಗ್. ಓಕೆ, these are few of the common errors which we do in our daily life. So as I said, let us learn today about pronoun and its types today. So firstly ನಾವು pronoun ಅನ್ನು ನೋಡ್ತೀವಿ. These pronouns are used in place of noun. noun ನ ಜಾಗದಲ್ಲಿ ನಾವು pronoun ಅನ್ನು ಯೂಸ್ ಮಾಡ್ತೀವಿ. See, why we have to pronoun only? ನಾವು pronoun ಅನ್ನು ಯಾಕೆ ಯೂಸ್ ಮಾಡ್ತೀವಿ? ಪ್ರಿಪೋಸಿಷನ್ ಯೂಸ್ ಮಾಡ್ಬೋದಾಗಿತ್ತು, ಲೈಕ್ ಎನಿ ವರ್ಬ್ ಇಂಟರ್ಜೆಕ್ಷನ್ ಯೂಸ್ ಮಾಡ್ಬೋದಾಗಿತ್ತು. ನಾವು noun ನ ಬದಲಾಗಿ pronoun ಅನ್ನು ಯಾಕೆ ಯೂಸ್ ಮಾಡಿದೀವಿ? Let me clear you. First thing, to avoid the repetition of noun, as you all know, noun ಅನ್ನ ಪದೇ ಪದೇ ಯೂಸ್ ಮಾಡೋದನ್ನ ಅವಾಯ್ಡ್ ಮಾಡಲಿಕ್ಕೆ ನಾವು ಏನು ಯೂಸ್ ಮಾಡ್ತೀವಿ? pronoun ಅನ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಲೆಟ್ ಮೀ ಸೇ ಲೈಕ್ Ravi lost Ravi's book, so Ravi went back to Ravi's classroom. He searched Ravi's book, but Ravi didn't get his book, so Ravi went back to home. He took few of the suggestions from Ravi's mother, but Ravi's mother said him, where you have lost, check there itself. Ravi came back to the classroom and searched where he lost. Ravi got his book. ಏನಾದರೂ ತಿಳಿತಾ ನಿಮ್ಗೆ ಇದರಲ್ಲಿ? ಸ್ಟೋರಿ ಏನಿದೆ ಅಂತ ಹೇಳಿ ಗೊತ್ತಾಯ್ತಾ? ಸೆಂಟೆನ್ಸ್ ಏನು ಹೇಳ್ತಾ ಇದೆ ಅಂತ ಕ್ಲಿಯರ್ ಆಗಿ ನಿಮ್ಗೆ ಗೊತ್ತಾಯ್ತಾ? ಒನ್ ಥಿಂಗ್ ಯು ಅಬ್ಸರ್ವ್ಡ್, ರವಿ ಅನ್ನುವಂಥದ್ದು ವರ್ಡ್ ಇಲ್ಲಿ ಏನಾಯಿತು? ಪದೇ ಪದೇ ರಿಪೀಟ್ ಆಯಿತು. ಸೆಕೆಂಡ್ ಥಿಂಗ್, ಕ್ಲಿಯರ್ ಆಗಿ ಏನು ಹೇಳ್ತಾ ಇದೆ ಸೆಂಟೆನ್ಸ್, ಏನು ಸ್ಟೋರಿ ಇದೆ ಅಂತ ಹೇಳಿ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಸೊ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್, ಲೆಟ್ ಅಸ್ ಯೂಸ್ ಹಿ ಅನ್ನುವಂಥ ಪ್ರೊನೌನ್ ನಾವು ಯೂಸ್ ಮಾಡೋಣ. ಇಲ್ಲಿ ಹೀಸ್ ಅಂತ ಹೇಳಿ ನಾವು ಯೂಸ್ ಮಾಡೋಣ. ಓಕೆ, ಲೆಟ್ ಮಿ ರೈಟ್ ಇನ್ ದ ಸೆಂಟೆನ್ಸ್. Ravi lost his book, so Ravi went back so he went back to his classroom and he searched it and he got his book. Observe these words over here. Pronoun he's ಅನ್ನುವಂಥದ್ದು, he's, again we used he's, he, again we used he. See, he ಮತ್ತು his ಮುಖಾಂತರ ನಾವು ಸೆಂಟೆನ್ಸ್ ಅನ್ನು ಒಂದು ಶಾರ್ಟ್ ಮಾಡಿದ್ವಿ. ದೆನ್ ನಾವು ಸೆಂಟೆನ್ಸ್ ಕ್ಲಿಯರ್ ಆಗಿ ಏನು ಗೊತ್ತಾಗ್ತದೆ, ನಮಗೆ ಮೆಸೇಜ್ ಗೊತ್ತಾಗ್ತಾ ಇದೆ ಇಲ್ಲಿ ಏನು ಹೇಳ್ತಾ ಇದೆ ಸ್ಟೋರಿ ಅಂತ ಹೇಳಿ. ದಿಸ್ ಇಸ್ ವಾಟ್ ವಿ ಹ್ಯಾವ್ ಟು ಯೂಸ್ ಪ್ರೊನೌನ್. ಓಕೆ, ದೆನ್ ಸೆಕೆಂಡ್ ಥಿಂಗ್ ವೈ ವಿ ಯೂಸ್ ಪ್ರೊನೌನ್ ಇಸ್ ವೆನ್ ದೇರ್ ಇಸ್ ನೋ ಜೆಂಡರ್ ಕ್ಲಾರಿಟಿ ಫಾರ್ ಯು. ಹಿಂಗೆ ಅವ್ರ ಹುಡುಗನ ಹುಡುಗಿನ ಅಂತ ಹೇಳಿ ಗೊತ್ತಿಲ್ಲುವಂಥ ಸಮಯದಲ್ಲಿ ನಾವು ಏನು ಯೂಸ್ ಮಾಡಬೇಕು? ದೇ ಅನ್ನುವಂಥ ಪ್ರೊನೌನ್ ಅನ್ನು ಯೂಸ್ ಮಾಡಬೇಕು. Okay, this is second thing. When you don't know the gender, when you don't have the gender clarity. For example, someone lost their book. I don't know
who they were. So let's check in the sentence. We use the pronoun there over here. ದೇ ಅನ್ನುವಂಥ ನಾವು ಕೂಡ ನೀವು ಯೂಸ್ ಮಾಡ್ಬೋದು. ಐ ವಿಲ್ ಟೆಲ್ ಕೈಂಡ್ಸ್ ಇದಾವೆ ಇದರಲ್ಲಿ. ಸಿ ಯಾವಾಗ ನಿಮಗೆ ಜೆಂಡರ್ ಕ್ಲಾರಿಟಿ ಇರೋದಿಲ್ವೋ, ಅವ್ರು ಹುಡುಗನ ಹುಡುಗಿನ, ಸಿ ಸಮ್ಮನ್ ಹ್ಯಾಸ್ ಲಾಸ್ಟ್ ದೇರ್ ಬುಕ್. ಓಕೆ, ಯಾರೋ ಅವ್ರ ಪುಸ್ತಕವನ್ನು ಅವ್ರು ಕಳ್ಕೊಂಡಿದ್ದಾರೆ, ನಿಮ್ಗೆ ಅವ್ರು ಯಾರು ಅಂತ ಹೇಳಿ ಗೊತ್ತಿಲ್ಲ. ಇಲ್ಲಿ ನಾವು ಅವರು ಅಂತ ಹೇಳಿ ಯಾಕೆ ಯೂಸ್ ಮಾಡ್ತೀವಿ? ಬಿಕಾಸ್ ವಿ ಡೋಂಟ್ ನೋ ದ ಜೆಂಡರ್. ದಿಸ್ ಇಸ್ ವಾಟ್ ವಿ ಹ್ಯಾವ್ ಟು ಯೂಸ್ ಓವರ್ ಹಿಯರ್ ಆಲ್ಸೋ. ಓಕೆ, ದೆನ್ ಥರ್ಡ್ ಥಿಂಗ್, ಟು ಆ್ಯಡ್ ಅ ಕೈಂಡ್ ಆಫ್ ರೆಸ್ಪೆಕ್ಟ್ ಯುವರ್ ಸೆಂಟೆನ್ಸ್. ನಿಮ್ಮ ಸೆಂಟೆನ್ಸ್ಗೆ ಒಂದು ರೆಸ್ಪೆಕ್ಟ್ ಆ್ಯಡ್ ಮಾಡಲಿಕ್ಕೆ, ಒಂದು ಫಾರ್ಮ್ಯಾಲಿಟಿ ಆ್ಯಡ್ ಮಾಡಲಿಕ್ಕೆ ನಾವು ಪ್ರೊನೌನ್ ಯೂಸ್ ಮಾಡ್ತೀವಿ. ಲೈಕ್ ಕುಡ್ ಯು ಪ್ಲೀಸ್ ಗಿವ್ ಮೀ ಅ ಗ್ಲಾಸ್ ಆಫ್ ವಾಟರ್ ಸರ್. ಇಲ್ಲಿ ಯು ಅನ್ನುವಂಥದ್ದು ಏನಾಗುತ್ತೆ? ಪ್ರೊನೌನ್ ಆಗುತ್ತೆ. ಕ್ಯಾನ್ ಯು ಪ್ಲೀಸ್ ಸಿಟ್ ಸರ್. ಸೊ ಯು ಏನಾಗುತ್ತೆ? ಅ ಕೈಂಡ್ ಆಫ್ ರೆಸ್ಪೆಕ್ಟ್ ಶೋ ಮಾಡ್ತಿದೆ. ಲೈಕ್ ಸ್ಟಿಲ್ ಮೋರ್ ಕ್ಲಾರಿಟಿ, ದ ಪ್ರಿನ್ಸಿಪಲ್ ಸೇಡ್ that he will come back. So observe the sentence over here. Here we have used he in place of principal using again. ನಾವು ಪ್ರಿನ್ಸಿಪಲ್ ಅನ್ನ ಅದೇ ಯೂಸ್ ಮಾಡೋ ಬದಲಾಗಿ ನಾವು ಇಲ್ಲಿ ಏನು ಯೂಸ್ ಮಾಡಿದೀವಿ? ಹಿ ಅನ್ನುವಂಥ ವರ್ಡನ್ನ ಯೂಸ್ ಮಾಡಿದೀವಿ. ನಾವು ವಿ ಹ್ಯಾವ್ ಶಾರ್ಟೆಡ್ ದಿ ಸೆಂಟೆನ್ಸ್. ಸೊ ಇಲ್ಲಿ ನಿಮ್ಗೆ ಅನ್ಸ್ಬೋದು ಹಿ ಅನ್ನುವಂಥದ್ದು ಅವನು, ಅದು ಹೇಗೆ, ಲೈಕ್ ಹಿ ಶಿ ಅನ್ನುವಂಥದ್ದು ಹೇಗೆ ರೆಸ್ಪೆಕ್ಟ್ ಆ್ಯಡ್ ಮಾಡೋದು? ರಿಮೆಂಬರ್ ಒನ್ ಥಿಂಗ್, ಹಿ ಶಿ ಆರ್ ಇಟ್ ಸೆಲ್ಫ್ ಅ ರೆಸ್ಪೆಕ್ಟ್ಫುಲ್ ವರ್ಡ್ಸ್. ಓಕೆ, ಇಫ್ ಯು ಯೂಸ್ ಅ ಸೆಂಟೆನ್ಸ್, ಇಫ್ ಯು ಯೂಸ್ ಅ ವರ್ಡ್ ಲೈಕ್ ಹಿ ಆ್ಯಂಡ್ ಶಿ ಫಾರ್ ಯುವರ್ ಟೀಚರ್ಸ್, ಇಟ್ ಈಸ್ ಇಟ್ ಸೆಲ್ಫ್ ಅ ರೆಸ್ಪೆಕ್ಟ್ಫುಲ್ ವರ್ಡ್. ನೀವು ಹಿ ಶಿ ಬದಲಾಗಿ ನೀವು ಅವರು ದೇ ಅಂತ ಹೇಳಿ ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ದ್ಯಾಟ್ಸ್ ಓನ್ಲಿ ಫಾರ್ ದ ಪ್ಲೂರಲ್. ಸಿಂಗುಲರ್ ಇತ್ತು ಅಂದರೆ, ದ ಪ್ರಿನ್ಸಿಪಲ್ ಇತ್ತು ಅಂದರೆ ಹಿ ಇರುತ್ತೆ, ಪ್ರಿನ್ಸಿಪಲ್ಸ್ ಇರುತ್ತೆ ಅಂದರೆ ದೇ ಆಗುತ್ತೆ. ಓಕೆ, ಪ್ಲೂರಲ್ ಇದ್ರೆ ಮಾತ್ರ ದೇ ಯೂಸ್ ಮಾಡಿ, ಅಥವಾ ಜೆಂಡರ್ ಕ್ಲಾರಿಟಿ ಇಲ್ಲದೆ ಇರುವಾಗ ಮಾತ್ರ ದೇ ಯೂಸ್ ಮಾಡಿ. ಸಿಂಗುಲರ್ ಇತ್ತು ಅಂದರೆ ಹಿ ಶಿ ಅನ್ನೇ ನೀವು ಯೂಸ್ ಮಾಡಬೇಕು. ನಾವು ಹಿ ಶಿ ಅನ್ನು ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿ ನಿಮಗೆ ಆ ಥರ ಅನಿಸ್ಬಾರ್ದು. ಓಕೆ, ದೆನ್ ವಿ ವಿಲ್ ಮೂವ್ ಟು ದಿ ಡೆಫಿನೇಷನ್ ನಾವು. ಆಸ್ ಯು ಆಲ್ ನೋ ದಿಸ್, ಇನ್ಸ್ಟೆಡ್ ಆಫ್ ನೌನ್ ವಿ ಯೂಸ್ ಪ್ರೊನೌನ್. ಅಂಡ್ ದ ಸೆಕೆಂಡ್ ಥಿಂಗ್, ಇಟ್ ಆಕ್ಟ್ಸ್ ಅಸ್ ಅ ಸಬ್ಜೆಕ್ಟ್ ಅಂಡ್ ಆಬ್ಜೆಕ್ಟ್ ಸೆಂಟೆನ್ಸ್. ಒಂದು ಸೆಂಟೆನ್ಸಲ್ಲಿ ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟ್ ಆಗಿದ್ದು ಕೆಲಸ ಮಾಡೋದು. ಲೈಕ್ ಲೆಟ್ ಮಿ ಟೆಲ್ ಯು ವಾಟ್ ಇಸ್ ಸಬ್ಜೆಕ್ಟ್ ಆ್ಯಂಡ್ ಆಬ್ಜೆಕ್ಟ್. ಸಬ್ಜೆಕ್ಟ್ ಅಂದರೆ ಯಾರು ಆ ಕೆಲಸವನ್ನು ಮಾಡ್ತಿರ್ತಾರೋ, ಕಾರಣೀಕರ್ತರ ಯಾರು ಇರ್ತಾರೋ ಅವ್ರು ಸಬ್ಜೆಕ್ಟ್ ಆಗ್ತಾರೆ. ಯಾರು ಆ ಕೆಲಸವನ್ನು ರಿಸೀವ್ ಮಾಡ್ತಾರೋ ಅವ್ರು ಆಬ್ಜೆಕ್ಟ್ ಆಗ್ತಾರೆ. ಲೆಟ್ ಮೀ ಟೆಲ್ ಇನ್ ದ ಸೆಂಟೆನ್ಸ್. ರವಿ kicked the bucket. ಸೊ ಇಲ್ಲಿ ರವಿ ಏನ್ ಮಾಡ್ತಿದ್ದಾನೆ? Ravi is what he is doing? The verb is kick over here. ಯಾರ ಮೇಲೆ? ಬಕೆಟ್. ಬಕೆಟ್ ಇಟ್ಕೊಂಡು ಒದ್ದಿತಾ ಇದ್ದಾನೆ. ಸೊ ಇಲ್ಲಿ ಯಾರು ಕಾರಣೀಕರ್ತರಾಗಿದ್ದಾರೆ? ರವಿ. Kick hit the bucket over here. Verb is the kick over here. Then what he is doing is, ರವಿ ಅನ್ನೋದು ಏನಾಗುತ್ತೆ ಇಲ್ಲಿ? ಸಬ್ಜೆಕ್ಟ್ ಆಗುತ್ತೆ. ಬಕೆಟ್ ಆ ವರ್ಬ್ ಅನ್ನ, ಈ ಕಿಕ್ ಅನ್ನ ಅನ್ನುವಂಥ ಆಕ್ಷನ್ ಅನ್ನ ರಿಸೀವ್ ಮಾಡ್ತಾ ಇದೆ. ಸೊ ಬಕೆಟ್ ವಿಲ್ ಬಿ ದಿ ಆಬ್ಜೆಕ್ಟ್ ಓವರ್ ಹಿಯರ್. I hope it is clear. Ravi ಅನ್ನೋದು ಸಬ್ಜೆಕ್ಟ್ ಆಗುತ್ತೆ because he is doing the action, and bucket ಅನ್ನೋದು ಆಬ್ಜೆಕ್ಟ್ ಆಗುತ್ತೆ because it is receiving the action. Still more clarification. The cat chased the mouse. Observe the sentence over here. ಏನಾಗ್ತಾ ಇದೆ ಕೆಲಸ? ಚೇಸಿಂಗ್ ಆಗ್ತಾ ಇದೆ. ಹೆಮ್ಮೆಟ್ಟಿಸ್ಕೊಂಡು ಹೋಗ್ತಾ ಇದೆ. ಯಾರು ಮಾಡ್ತಿದ್ದಾರೆ ಈ ಕೆಲಸವನ್ನ? ದ ಕ್ಯಾಟ್ ಈಸ್ ಡೂಯಿಂಗ್ ದಿಸ್ ಆಕ್ಷನ್. ಸೊ ಕ್ಯಾಟ್ ವಿಲ್ ಬಿ ದಿ ಸಬ್ಜೆಕ್ಟ್ ಓವರ್ ಹಿಯರ್. ಓಕೆ, ಇದ್ರ ಮೇಲೆ ಪರಿಣಾಮ ಯಾರ ಮೇಲೆ ಆಗ್ತಾ ಇದೆ? ಮೌಸ್ ಮೇಲೆ ಆಗ್ತಾ ಇದೆ. ಸೊ ಮೌಸ್ ಈಸ್ ರಿಸೀವಿಂಗ್ ದಿ ಆಕ್ಷನ್ ಆಫ್ ಚೇಸ್. ಸೊ ಮೌಸ್ ವಿಲ್ ಬಿ ದಿ ಆಬ್ಜೆಕ್ಟ್. ಮೌಸ್ ಏನಾಗುತ್ತೆ? ಆಬ್ಜೆಕ್ಟ್ ಆಗುತ್ತೆ. ಐ ಹೋಪ್ ಇಟ್ ಈಸ್ ಕ್ಲಿಯರ್. ಸಬ್ಜೆಕ್ಟ್ ಅಂದರೆ ಯಾರು ಆಕ್ಷನ್ ಮಾಡ್ತಾರೆ ಅವರು ಸಬ್ಜೆಕ್ಟ್ ಆಗ್ತಾರೆ. ಯಾರು ಆಕ್ಷನ್ ಅನ್ನ ರಿಸೀವ್ ಮಾಡ್ತಾರೋ, ಯಾರ ಮೇಲೆ ಅದು ಪರಿಣಾಮ ಬೀಳುತ್ತೋ ಅದು ಆಬ್ಜೆಕ್ಟ್ ಆಗುತ್ತೆ. ಐ ಹೋಪ್ ಇಟ್ ಈಸ್ ಕ್ಲಿಯರ್. ದೆನ್ ವಿ ವಿಲ್ ಮೂವ್ ಟು ದಿ ಟೈಪ್ಸ್ ಓವರ್ ಹಿಯರ್. Okay, the first type is personal pronoun. So the word that replaces a specific person or a thing in a sentence. ಆ ಸೆಂಟೆನ್ಸ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಪರ್ಸನ್ನಿಗೆ ಥಿಂಗ್ ಅನ್ನ ನಾವು ರಿಪ್ಲೇಸ್ ಮಾಡೋದಕ್ಕೆ ನಾವು ಪರ್ಸನಲ್ ಪ್ರೊನೌನ್ ಯೂಸ್ ಮಾಡ್ತೀವಿ. ಸಿ ಇನ್ ಪರ್ಸನಲ್ ಪ್ರೊನೌನ್
ಆ ನಿಮ್ಗೆ ಟೇಬಲ್ ಇದೆಯಲ್ಲ, ಐ, ವಿ, ಯು, ಹಿ, ಶಿ, ಇಟ್, ದೇ, ಈ ಟೇಬಲ್, ದಿಸ್ ಎಂಟೈರ್ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಟೇಬಲ್ ವಿಲ್ ಬಿ ಅಂಡರ್ ದಿಸ್ ಪರ್ಸನಲ್ ಪ್ರೊನೌನ್. ಆ ಎಂಟೈರ್ ಟೇಬಲ್ ಅಲ್ಲಿರುವಂತಹ ವರ್ಡ್ಸ್ಗಳೆಲ್ಲವೂ ಪರ್ಸನಲ್ ಪ್ರೊನೌನ್. ಓಕೆ, ದೀಸ್ ಆರ್ ಇನ್ ದ ಟ್ರೆಡಿಷನಲ್ ಗ್ರಾಮರ್ ಇಟ್ ಸೆಲ್ಫ್. ದೆನ್ ಯು ಹ್ಯಾವ್ ಟು ಆಸ್ಕ್ ಕ್ವಶನ್, ಮ್ಯಾಮ್ ಪರ್ಸನಲ್ ಪ್ರೊನೌನ್ ಹೆಂಗೆ ಕಂಡುಹಿಡಿಯೋದು ಸೆಂಟೆನ್ಸಲ್ಲಿ? ಆಸ್ಕ್ ದಿ ಕ್ವಶನ್ ಲೈಕ್, ಹೂ ಈಸ್ ಸ್ಪೀಕಿಂಗ್, ಯಾರು ಮಾತಾಡ್ತಿದ್ದಾರೆ, ಐ ಮೀನ್ ದ ಫಸ್ಟ್ ಪರ್ಸನ್. ಓಕೆ, ಯಾರಿಗೆ ಮಾತಾಡ್ತಾ ಇದ್ದಾರೆ ಕ್ವಶನ್ ಹಾಕಿ. ದೆನ್ ಯಾರ ಬಗ್ಗೆ ಮಾತಾಡ್ತಾ ಇದ್ದಾರೆ, ಇಫ್ ಯು ಗೆಟ್ ದಿ ಆನ್ಸರ್, if you get the reason for those sentence, then that will be the personal pronoun. For example, see here, I am happy ಅಂತ ಹೇಳಿ ಇದೆ. ಯಾರು ಹ್ಯಾಪಿ ಇದ್ದಾರೆ ಇಲ್ಲಿ? ಐ ಆಮ್ ಆಸ್ಕಿಂಗ್ ದ ಫಸ್ಟ್ ಕ್ವಶನ್ ಕೇಳಿ, ಹೂ ಈಸ್ ಸ್ಪೀಕಿಂಗ್? ಐ ಆಮ್ ಸ್ಪೀಕಿಂಗ್. ಸೊ ನಾನು ಇಲ್ಲಿ ಖುಷಿಯಾಗಿದ್ದೀನಿ. ಯಾರು ಮಾತಾಡ್ತಿದ್ದಾರೆ? ಐ ಈಸ್ ಸ್ಪೀಕಿಂಗ್ ಓವರ್ ಹಿಯರ್. ಸೊ ಐ ಅನ್ನುವಂಥದ್ದು ಏನಾಗುತ್ತೆ? ಪರ್ಸನಲ್ ಪ್ರೊನೌನ್ ಆಗುತ್ತೆ. ಓಕೆ, ಯು ಲುಕ್ ಸೋ ಬ್ಯೂಟಿಫುಲ್ ಅಂತ ಹೇಳಿ ನಾನು ಎದುರುಗಡೆ ಇರೋರಿಗೆ ಹೇಳ್ತೀನಿ, ಯು ಲುಕ್ ಸೋ ಬ್ಯೂಟಿಫುಲ್ ಅಂತ ಹೇಳಿ. ನಾನು ಯಾರಿಗೆ ಹೇಳ್ತಾ ಇದ್ದೀನಿ? Ask the who is being spoken to, who is being spoken about. You ಅನ್ನುವಂಥದ್ದು ಸೆಕೆಂಡ್ ಪರ್ಸನ್ ಆಗತ್ತೆ, ಇದಾಗತ್ತೆ. ಆಸ್ ದ ಸೆಕೆಂಡ್ ಕ್ವಶನ್ ಫಾರ್ ದ್ಯಾಟ್, ಹೂ ಈಸ್ ಸ್ಪೀಕಿಂಗ್ ಓವರ್ ಹಿಯರ್? ಯು. ನಾವು ಅವ್ರಿಗೆ ಹೇಳ್ತಾ ಇದ್ದೀವಿ, ಸೊ ಯು ವಿಲ್ ಬಿ ದಿ ವಾಟ್? ದಿ ಪರ್ಸನಲ್ ಪ್ರೊನೌನ್ ಓವರ್ ಹಿಯರ್. ಲೆಟ್ ಮಿ ಟೆಲ್ ಯು, ಸಬ್ಜೆಕ್ಟ್ ಇಂದ ಆಬ್ಜೆಕ್ಟಿಗೆ ಹೇಗೆ ಕನ್ವರ್ಟ್ ಮಾಡಬೇಕು. ದಿಸ್ ಇಸ್ ಸಬ್ಜೆಕ್ಟ್ ಆ್ಯಂಡ್ ದಿಸ್ ಇಸ್ ಆಬ್ಜೆಕ್ಟ್. ಓಕೆ, ಐ ಎನ್ನುವಂಥದ್ದು ಸಬ್ಜೆಕ್ಟ್ ಆದರೆ ಅದು ಆಬ್ಜೆಕ್ಟ್ ಆಗಿ ಟರ್ನ್ ಆಗುವಾಗ ಮೀ ಆಗುತ್ತೆ. ಓಕೆ, ಐ, ವಿ ಅನ್ನೋದು ಅಸ್ ಆಗುತ್ತೆ. ಓಕೆ, ಯು ಅನ್ನೋಂಥದ್ದು ಯುವೇ ಇರುತ್ತೆ. ದೆನ್ ಶಿ, ಹಿ, ಇಟ್ ಅನ್ನುವಂಥದ್ದು ಹರ್ ಆಗುತ್ತೆ, ಹೀಸ್ ಆಗುತ್ತೆ. ದೆನ್ ಇಟ್ ಇದ್ದು ಇಟ್ಟೆ ಆಗುತ್ತೆ. Okay, in object it will be it. I, we, you, he, she, it and they. They ಇದ್ದಾನೆ ಆಗುತ್ತೆ, ದೇರ್ ಆಗುತ್ತೆ, ದೇರ್, ದೆಮ್, ದೇರ್ಸ್, ಈ ಥರ ಎಲ್ಲ ಆಗುತ್ತೆ. ಸೊ ಲೆಟ್ ಮಿ ಕ್ಲಿಯರ್ ಯು, ಸಬ್ಜೆಕ್ಟ್ ಇಂದ ಆಬ್ಜೆಕ್ಟ್ ಆಗುವಾಗ ಈ ಥರ ಎಲ್ಲ ಟರ್ನ್ ಹಾಕೊಂತ ಹೋಗುತ್ತೆ. ನೀವು ಇದನ್ನ ನೋಟ್ಸ್ ಮಾಡಿ. ಓಕೆ, ವಿಲ್ ಅಂಡರ್ಸ್ಟ್ಯಾಂಡ್ ಸ್ಟಿಲ್ ಮೋರ್ ಬೆಟರ್ ದೆನ್ ದ್ಯಾಟ್. ಐ ಹೋಪ್ ಪರ್ಸನಲ್ ಪ್ರೊನೌನ್ ಇಸ್ ಕ್ಲಿಯರ್ ಓವರ್ ಹಿಯರ್. ಓಕೆ, ಇನ್ಸ್ಟೆಡ್ ಆಫ್ ಸೇಯಿಂಗ್ ದಟ್ ಪರ್ಸನ್ ನೇಮ್, ಆಸ್ ದೀಸ್ 3 ಕ್ವಶನ್ಸ್. ಈ 3 ಕ್ವಶನ್ಸನ್ನು ಕೇಳಿ, ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ನಿಮಗೆ ಸಿಕ್ತು. ಲೈಕ್ ಪರ್ಸನಲ್ ಪ್ರೊನೌನ್ ಐ, ವಿ, ಯು ಈ ಥರ ವರ್ಡ್ಸ್ಗಳು ನಿಮ್ಗೆ ಸಿಕ್ತು. ದೆನ್ ದ್ಯಾಟ್ ವಿಲ್ ಬಿ ದಿ ಪರ್ಸನಲ್ ಪ್ರೊನೌನ್. ಓಕೆ, ದೆನ್ ವಿ ವಿಲ್ ಮೂವ್ ಟು ದಿ ಪೊಸೆಸಿವ್ ಪ್ರೊನೌನ್. ಸಿ, ಪೊಸೆಸಿವ್ ಅಂದರೆ ಏನು? ಆ ಕೈಂಡ್ ಆಫ್ ಓನರ್ಶಿಪ್ ತೋರಿಸುವಂಥದ್ದು. ಪೊಸೆಸಿವ್ನೆಸ್, ಇದು ನಂದೇ ಅಂತ ಹೇಳಿ ಹೇಳುವಂಥ, ಆ ವಸ್ತು ನನಗೆ ಇದೆ, ಅದು ನನಗೆ ಸೇರ್ಪಡುತ್ತೆ ಅದು ಅಂತೇಳಿ ಹೇಳೋದಕ್ಕೆ. ಲೈಕ್ ದಿಸ್ ಬುಕ್ ಈಸ್ ಮೈನ್ ಅಂತ ಹೇಳಿದೆ. ಏನು? ಆ ಬುಕ್ ಅದು ನಂದೇ. ದಿಸ್ ಬುಕ್ ಈಸ್ ಮೈನ್. ದ ಮೈನ್ ಈಸ್ ಶೋಯಿಂಗ್ ಸಮ್ ಕೈಂಡ್ ಆಫ್ ಪೊಸೆಸಿವ್ನೆಸ್ ಓವರ್ ಹಿಯರ್. ದೆನ್ ದ್ಯಾಟ್ ಹೌಸ್ ಈಸ್ ದೇರ್ಸ್. ದ್ಯಾಟ್ ಹೌಸ್ ಈಸ್ ದೇರ್ಸ್. ಹೌಸ್ ಯಾರಿಗೆ ಸಂಬಂಧಪಟ್ಟದ್ದು? ದೇರ್. ಸೊ ಇಲ್ಲಿ ದೇರ್ಸ್, ಮೈನ್, ಯೋರ್ಸ್, ಆರ್ಸ್, ಹರ್ಸ್, ಹೇಸ್ ಇವೆಲ್ಲ ಏನಾಗುತ್ತೆ? ಪೊಸೆಸಿವ್ ಪ್ರೊನೌನ್ ಆಗುತ್ತೆ. ಸೊ ಇನ್ ದ ಸೆಂಟೆನ್ಸಲ್ಲಿ ನಿಮ್ಗೆ ಏನಾದರೂ ಪೊಸೆಸಿವ್ನೆಸ್ ತೋರಿಸ್ತಾ ಇದ್ರೆ, ಇದು ನಂದೇ ಅಂತ ಹೇಳಿ ತೋರಿಸ್ತಾ ಇದ್ರೆ, ಇದು ಒಂದು ವಸ್ತು ಯಾರಿಗೂ ಸಂಬಂಧಪಟ್ಟದ್ದಿದೆ ಅಂತ ಹೇಳಿ ನಿಮ್ಗೆ ಗೊತ್ತಾಗ್ತಾ ಇದ್ರೆ, ದೆನ್ ದೋಸ್ ವಿಲ್ ಬಿ ಪೊಸೆಸಿವ್ ಪ್ರೊನೌನ್. ಓಕೆ, ರಿಮೆಂಬರ್ ದೀಸ್ ವರ್ಡ್ಸ್, ಮೇಕ್ ನೋಟ್ಸ್. ಮೈನ್, ಯೋರ್ಸ್, ದೇರ್ಸ್, ಹೀಸ್ ಇವೆಲ್ಲ ಏನಾಗುತ್ತೆ? ಪೊಸೆಸಿವ್ ಪ್ರೊನೌನ್ ಆಗುತ್ತೆ. ನಾವು ವಿಲ್ ಮೂವ್ ಟು ದಿ ನೆಕ್ಸ್ಟ್ ಓವರ್ ಹಿಯರ್, ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ಅಂತ ಹೇಳಿ ನೋಡೋಣ. ಸಿ, ಡೆಮಾನ್ಸ್ಟ್ರೇಟಿವ್ ಅಂದ್ರೆ ಏನು? to show something or some place, to show ಅನ್ನೋಂಥ, to explain more about it. ಡೆಮಾನ್ಸ್ಟ್ರೇಷನ್ ಅನ್ನುವಂಥದ್ದು ಏನಾಗುತ್ತೆ? ನೌನ್ ಆಗುತ್ತೆ. ಡೆಮಾನ್ಸ್ಟ್ರೇಟಿವ್ ಅನ್ನುವಂಥದ್ದು ಏನಾಗುತ್ತೆ? ಅಡ್ಜೆಕ್ಟಿವ್ ಆಗುತ್ತೆ. ಓಕೆ, ಪ್ಲೀಸ್ ಮೇಕ್ ನೋಟ್ಸ್ ಆಫ್ ಇಟ್. ಇಲ್ಲಿ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ಅಂದ್ರೆ ಏನು? ಇಟ್ ಈಸ್ ಅ ವರ್ಡ್ ದಟ್ ಪಾಯಿಂಟ್ಸ್ ಟು ಅ ಸ್ಪೆಸಿಫಿಕ್ ಪರ್ಸನ್, ಪ್ಲೇಸ್ ಆರ್ ಅ ಥಿಂಗ್. ಆ ವಸ್ತುವಿಗೆ ಪಾಯಿಂಟ್ ಔಟ್ ಮಾಡಿ ಹೇಳುವಂಥದ್ದು. ಸ್ಟಿಲ್ ಮೋರ್ ಕ್ಲಾರಿಫಿಕೇಶನ್. ದಿಸ್ ಈಸ್ ಮೈ ಫೋನ್. ದಿಸ್ ಇಸ್ ಮೈ ಫೋನ್. ಫೋನಿಗೆ ನಾವು ಸ್ಪೆಸಿಫಿಕ್ ಆಗಿ ತೋರಿಸಿ ಹೇಳ್ತಾ ಇದ್ದೀವಿ. ದೆನ್ ದ್ಯಾಟ್ ಈಸ್ ಯೋರ್ ಫೋನ್. ಅಗೇನ್ ವಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ ಫೋನ್ ಆ್ಯಂಡ್ ಸೇಯಿಂಗ್ ದ್ಯಾಟ್ ಈಸ್ ಯೋರ್ ಫೋನ್. ನಾವು ಇಲ್ಲಿ ವಸ್ತುವಿಗೆ ಪಾಯಿಂಟ್ ಔಟ್ ಮಾಡ್ತಾ ಇದ್ದೀವಿ, ರಿಮೆಂಬರ್. ದೆನ್ ದೀಸ್ ಆರ್ ಮೈ ಫ್ರೆಂಡ್ಸ್. ಫ್ರೆಂಡ್ಸಿಗೆ ಪಾಯಿಂಟ್ ಔಟ್ ಮಾಡಿ ದೀಸ್ ಆರ್ ಆರ್ಸ್ ಅಂತ ಹೇಳಿ ನಾವು ಹೇಳ್ತಾ ಇದ್ದೀವಿ. ಅಗೇನ್ ವಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ ದ ಫ್ರೆಂಡ್ಸ್. Those are my books. See, again we are concentrating on the books. ನಾವಿಲ್ಲಿ
ಸ್ಪೆಸಿಫಿಕ್ ಆಗಿ ಯಾರಿಗೆ ಪಾಯಿಂಟ್ ಔಟ್ ಮಾಡ್ತಿದ್ದೀವಿ, ವ್ಯಕ್ತಿಗೆ ಪಾಯಿಂಟ್ ಔಟ್ ಮಾಡ್ತಿದ್ದೀವಿ, ಪ್ಲೇಸಿಗೆ ಪಾಯಿಂಟ್ ಔಟ್ ಮಾಡ್ತಿದ್ದೀವಿ, ಆ್ಯಂಡ್ ಥಿಂಗಿಗೆ, ವಸ್ತುವಿಗೆ ನಾವು ಪಾಯಿಂಟ್ ಔಟ್ ಮಾಡಿ ಹೇಳ್ತಾ ಇದ್ದೀವಿ, ವಸ್ತುವಿಗೆ. ಇಲ್ಲೇನಾಗುತ್ತೆ, ನಿಮಗೆ ಡೌಟ್ ಬರ್ತಿರ್ಬೋದು, ಮ್ಯಾಮ್ ಪೊಸೆಸಿವ್ನೆಸ್ ಅಲ್ಲಿನೂ ಮೈ ಅಂತ ಇದೆ, ಇಲ್ಲಿನೂ ಮೈನ್ ಅಂತಿದ್ದೀರಾ. ಸಿ ಹಿಯರ್ ವಿ ಆರ್ ನಾಟ್ ಶೋಯಿಂಗ್ ದ್ಯಾಟ್ ಪರ್ಟಿಕ್ಯುಲರ್, ಇಲ್ಲಿ ಪರ್ಟಿಕ್ಯುಲರ್ ಆಗಿ ನಂದೆ ಅಂತ ಹೇಳ್ತಾ ಇದ್ದೀವಿ. ಅಲ್ಲಿ ಏನಾಗ್ತಾ ಇದೆ, ವಿ ಆರ್ ಶೋಯಿಂಗ್ ಆನ್ ದ ಆಬ್ಜೆಕ್ಟ್ ಪರ್ಸನ್, ಆ ವ್ಯಕ್ತಿ ನಂದು ಅಂತ ಹೇಳ್ತಾ ಇದ್ದೀವಿ. ಇದು ನಂದೇ ಅಂತ ಹೇಳಿ ನಿಮ್ಗೆ ಗೊತ್ತಾಗ್ತಾ ಇದ್ರೆ ದೆನ್ ಇಟ್ ಇಸ್ ಪೊಸೆಸಿವ್ನೆಸ್. ಆ ವ್ಯಕ್ತಿ ಮೇಲೆ ನೀವು ತೋರಿಸ್ತಾ ಇದ್ರೆ ಏನಾಗುತ್ತೆ, ಅದು ಡೆಮಾನ್ಸ್ಟ್ರೇಟಿವ್ ಆಗುತ್ತೆ, ಶೋ ಮಾಡ್ತಾ ಇದೆ ಸಮ್ ಕೈಂಡ್ ಆಫ್, ಅದು ಯಾವ ಥರ ಇದೆ, ಇದು ಏನಂತಾರೆ ಡೈರೆಕ್ಷನ್ ಕೂಡ ತೋರಿಸುತ್ತೆ, ದೆನ್ ಅದು ಪೊಸಿಷನ್ ಕೂಡ ತೋರಿಸುತ್ತೆ, ಎಲ್ಲಿದೆ ಅಂತ ಹೇಳಿ ನಿಮ್ಗೆ ಕೂಡ ಗೊತ್ತಾಗುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ, ದಿಸ್ ಈಸ್ ಮೈ ಫೋನ್ ಅನ್ನುವಂಥಲ್ಲಿ ಡೈರೆಕ್ಷನ್ ತೋರಿಸ್ತಾ ಇದೆ, ಏನೇ ಹತ್ರ ಇದೆ ಅಂತ ಹೇಳಿ ಅರ್ಥ. ದ್ಯಾಟ್ ಈಸ್ ಯುವರ್ ಫೋನ್, ದ್ಯಾಟ್ ಅನ್ನೋ ಯಾವಾಗ ಯೂಸ್ ಮಾಡ್ತೀವಿ, ದೂರ ಇದೆ ಅಂತ ಹೇಳಿ ಅರ್ಥ. ಇಲ್ಲಿ ದೀಸ್ ಆರ್ ಮೈ ಫ್ರೆಂಡ್ಸ್, ದೀಸ್ ಆರ್ ಮೈ ಫ್ರೆಂಡ್ಸ್, ಆ ಕೈಂಡ್ ಆಫ್ ಏನಂತಾರೆ ಡೈರೆಕ್ಷನ್ ತೋರಿಸ್ತಾ ಇದೆ, ಹತ್ರ ಇದ್ದಾರೆ ಅಂತ ಹೇಳಿ ಅರ್ಥ. ದೋಸ್ ಆರ್ ಮೈ ಬುಕ್ಸ್, ದೂರ ಇದ್ದಾರೆ ಅಂತ ಹೇಳಿ ಅರ್ಥ. ಇಲ್ಲಿ ಡೈರೆಕ್ಷನ್ಗಳನ್ನು ತೋರಿಸುತ್ತೆ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್. ಐ ಹೋಪ್ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ಇಸ್ ಕ್ಲಿಯರ್. ಇಟ್ ಈಸ್ ಶೋಯಿಂಗ್ ದಟ್ ವೇರ್ ಇಸ್ ಅ ಸ್ಪೆಸಿಫಿಕ್ ಥಿಂಗ್, ಆ ವಸ್ತು ಎಲ್ಲಿದೆ ಆ್ಯಂಡ್ ಪಾಯಿಂಟ್ ಔಟ್ ಮಾಡಿ ಹೇಳ್ತಾ ಇದೆ, ವ್ಯಕ್ತಿ ಮತ್ತು ಥಿಂಗ್ ಪ್ಲೇಸ್ಗೆ ಪಾಯಿಂಟ್ ಔಟ್ ಮಾಡಿ ಹೇಳುವಂಥದ್ದು. ಓಕೆ, ದೀಸ್ ವಿಲ್ ಬಿ ದಿ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್. ಮೇಕ್ ದೀಸ್ ನೋಟ್ಸ್. ದೆನ್ ವಿ ವಿಲ್ ಮೂವ್ ಟು ದಿ ರೆಸಿಪ್ರೋಕಲ್ ಪ್ರೊನೌನ್. ರೆಸಿಪ್ರೋಕಲ್ ಅಂದ್ರೆ ಏನು, ಕನ್ನಡದಲ್ಲಿ ಪರಸ್ಪರ ಅಂತ ಹೇಳಿ ಅರ್ಥ. ಸಿ, a word is used when two or more people do the same thing to each other. ಎ ಪರ್ಸನ್ ಮತ್ತು ಬಿ ಪರ್ಸನ್ ಇದ್ದಾರೆ, ಒಬ್ರಿಗೊಬ್ರು ಅದೇ ಕೆಲಸವನ್ನು ಒಬ್ರಿಗೊಬ್ರಿಗೋಸ್ಕರ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಲೆಟ್ ಮಿ ರೈಟ್ ಇನ್ ದ ಸೆಂಟೆನ್ಸ್. ರವಿ ಆ್ಯಂಡ್ ಮೀನಾ respect each other. ಇಲ್ಲೇನು ಕೆಲಸ ನಡೀತಾ ಇದೆ, ದೇ ಆರ್ ಗಿವಿಂಗ್ ಅ ರೆಸ್ಪೆಕ್ಟ್. ಹೇಗೆ ಮಾಡ್ತಿದ್ದಾರೆ, ಈಚ್ ಅದರ್, ಒಬ್ರಿಗೊಬ್ರು ಅದೇ ಕೆಲಸವನ್ನ ಇನ್ನೊಬ್ರಿಗೋಸ್ಕರ ಮಾಡ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿ ಈ ಥರ ಈಚ್ ಅದರ್ ಅನ್ನುವಂಥದ್ದಾಗಿರ್ಬಹುದು, ಒನ್ ಅನದರ್ ಅನ್ನುವಂಥದ್ದಾಗಿರ್ಬೋದು, ಯಾವ ವರ್ಡ್ಸ್ ಆಗುತ್ತೆ, ರೆಸಿಪ್ರೋಕಲ್ ಪ್ರೊನೌನ್ಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಒನ್ ಅನದರ್ಗೆ ದ ಟೀಮ್ ಮೆಂಬರ್ಸ್ ಆರ್ ರೆಸ್ಪೆಕ್ಟಿಂಗ್ ಒನ್ ಅನದರ್. ಲೆಟ್ ಮಿ ರೈಟ್ ಇನ್ ದ ಸೆಂಟೆನ್ಸ್. The team members are trusting one another. What they are doing, they are trusting, they are believing. ಒಬ್ರಿಗೊಬ್ರು ನಂಬಿಕೆ ಇಡ್ತಾ ಇದ್ದಾರೆ. ಹೇಗೆ, ಒಬ್ರಿಗೆ ಇನ್ನೊಬ್ಬರಾಗಿ ಅವ್ರು ನಂಬಿಕೆ ಇಡ್ತಾ ಇದ್ದಾರೆ ಟೀಮಲ್ಲಿ. ವಾಟ್ ದೇ ಆರ್ ಡೂಯಿಂಗ್, ಟ್ರಸ್ಟಿಂಗ್. ಹೇಗೆ, ಒಬ್ರಿಗೆ ಇನ್ನೊಬ್ರು. ಸೊ ಹಿಯರ್ ಒನ್ ಅನದರ್ ಈಸ್ ಶೋಯಿಂಗ್ a kind of trusting back to back. ಈ ಒನ್ ಅನದರ್, ಈಚ್ ಅದರ್ ಅನ್ನುವಂಥದ್ದು ಏನಾಗುತ್ತೆ, ಇಬ್ರಿಗೊಬ್ರು ಒಂದೇ ಕೆಲಸವನ್ನು ಮಾಡ್ತಿದ್ದಾರೇನೋ ಅನ್ನುವಂಥದ್ದು ಫೀಲಿಂಗ್ ಬರುತ್ತೆ. ಸೊ ದ್ಯಾಟ್ ಕೈಂಡ್ ಆಫ್ ವರ್ಡ್ಸ್ ವಿಲ್ ಬಿ ಅಂಡರ್ ದಿ ರೆಸಿಪ್ರೋಕಲ್ ಪ್ರೊನೌನ್. ಸೊ ಟ್ರೆಡಿಷನಲಿ ಇವೆರಡೇ ಇರೋದು, ಇವು ಬಿಟ್ಟು ಇನ್ನು ಉಳ್ಕಿದ್ದು ಬರುತ್ತೆ, ಬಟ್ ದೋಸ್ ವಿಲ್ ಜಸ್ಟ್ ಆ್ಯಕ್ಟ್. ಓಕೆ, ರೆಸಿಪ್ರೋಕಲ್ ಪ್ರೊನೌನ್ ಯಾವುದು ಅಂತ ಹೇಳಿ ನಿಮ್ಗೆ ಕೇಳಿದರೆ ಜಸ್ಟ್ ಟೇಕ್ ದಿಸ್ ಥಿಂಗ್, ಈಚ್ ಅದರ್ ಒನ್ ಅದರ್. ಇವು ಬಿಟ್ಟು ಯಾವುದು ಬರೋದಿಲ್ಲ, ದೇ ಜಸ್ಟ್ ಆಕ್ಟ್. ಓಕೆ, ದೆನ್ ಅಬ್ಸರ್ವ್ ದ ಸೆಂಟೆನ್ಸ್ ಎಕ್ಸಾಂಪಲ್ಸ್ ಓವರ್ ಹಿಯರ್. ದ ಸ್ಟೂಡೆಂಟ್ ಹೆಲ್ಪ್ಡ್ ಒನ್ ಅನದರ್. ವಾಟ್ ದೇ ಆರ್ ಡೂಯಿಂಗ್, ದೇ ಆರ್ ಹೆಲ್ಪಿಂಗ್. ಹೌ ದೇ ಆರ್ ಹೆಲ್ಪಿಂಗ್ ಒನ್ ಅನದರ್. ಒಬ್ರಿಗೆ ಇನ್ನೊಬ್ಬರಾಗಿ ಅವ್ರು ಹೆಲ್ಪ್ ಮಾಡ್ತಾ ಇದ್ದಾರೆ. ಓಕೆ, ರವಿ ಆ್ಯಂಡ್ ಮೀನಾ ರೆಸ್ಪೆಕ್ಟ್ ಈಚ್ ಅದರ್. ಸೊ ಇಲ್ಲಿ ಏನು ಮಾಡ್ತಿದ್ದಾರೆ, ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ. ಹೇಗೆ, ಒಬ್ರಿಗೆ ಇನ್ನೊಬ್ರು. ಆಸ್ಕ್ ದಿ ಕ್ವಶನ್, ಹೇಗೆ, ಹೌ ಅಂತ ಹೇಳಿ ಕ್ವಶನ್ ಮಾಡಿ ನಿಮ್ಗೆ ಆನ್ಸರ್ ಸಿಗ್ತಾ ಇದೆ ಅಂದರೆ ದೆನ್ ದ್ಯಾಟ್ ವಿಲ್ ಬಿ ದಿ ರೆಸಿಪ್ರೋಕಲ್ ಪ್ರೊನೌನ್. ಓಕೆ, ಐ ಹೋಪ್ ಇಟ್ ಇಸ್ ಕ್ಲಿಯರ್. ದೆನ್ ವಿ ವಿಲ್ ಮೂವ್ ಟು ದ ನೆಕ್ಸ್ಟ್. ಲೆಟ್ ಅಸ್ ಮೂವ್ ಟು ದ ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್ ಓವರ್ ಹಿಯರ್. ಸೊ ಡಿಸ್ಟ್ರಿಬ್ಯೂಟಿವ್, ಇಟ್ ಈಸ್ ಅ ವರ್ಡ್. ಡಿಸ್ಟ್ರಿಬ್ಯೂಷನ್ ಅನ್ನುವಂಥದ್ದು ಏನಾಗುತ್ತೆ, ನೌನ್ ಆಗುತ್ತೆ. ಡಿಸ್ಟ್ರಿಬ್ಯೂಟಿವ್ ಅನ್ನೋದೇನಾಗುತ್ತೆ, ಅಡ್ಜೆಕ್ಟಿವ್ ಆಗುತ್ತೆ. ಸೊ ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್ ಅಂದರೆ ಏನು? It is a word that talks about people or things one at a time, not as a group.
ಗ್ರೂಪ್ ಅಲ್ಲಿ ಮಾತಾಡೋದಿಲ್ಲ. ವಿ ಕಾನ್ಸಂಟ್ರೇಟ್ ಆನ್ ಅ ಪರ್ಟಿಕ್ಯುಲರ್ ಪ್ಲೇಸ್, ಥಿಂಗ್ ಆರ್ ಅ ಪರ್ಸನ್. ವ್ಯಕ್ತಿಗೆ ನಾವು ಡೈರೆಕ್ಟ್ ಆಗಿ ಕಾನ್ಸಂಟ್ರೇಟ್ ಮಾಡಿ ಹೇಳುವಂಥದ್ದು, ವ್ಯಕ್ತಿಗೆ ಇಂಪಾರ್ಟೆನ್ಸ್ ಕೊಡುವಂಥದ್ದು. ಸಿಂಗ್ಯುಲರ್ ಥಿಂಗಿಗೆ ಲೈಕ್ ಈಚ್ ಆಫ್ ದ ಸ್ಟೂಡೆಂಟ್ಸ್ ಗಾಟ್ ಅ ಪ್ರೈಸ್ ಸೆಂಟೆನ್ಸ್ ನೋಡಿ ಇಲ್ಲಿ. ನಾವು ಎವ್ರಿಬಡಿ ಗಾಟ್ ದ ಪ್ರೈಸ್ ಅಂತ ಹೇಳಿ ಹೇಳ್ತಾ ಇಲ್ಲ, ಎವ್ರಿ ಒನ್ ಗಾಟ್ ದ ಪ್ರೈಸ್ ಅಂತ ಹೇಳಿ ಹೇಳ್ತಾ ಇಲ್ಲ. ವಿ ಆರ್ ನಾಟ್ ಟಾಕಿಂಗ್ ಇನ್ ದ ಗ್ರೂಪ್. ವಿ ಹ್ಯಾವ್ ಟು ಟಾಕ್ ಇನ್, ವಿ ಹ್ಯಾವ್ ಟು ಗಿವ್ ರೆಸ್ಪೆಕ್ಟ್ ಟು ಅ ಪರ್ಟಿಕ್ಯುಲರ್ ಒನ್. ನಾವಿಲ್ಲಿ ಈಚ್ ಅನ್ನುವಂಥದ್ದನ್ನ ಯೂಸ್ ಮಾಡ್ತೀವಿ. ಸೊ ಈಚ್ ವಿಲ್ ಬಿ ವಾಟ್? ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್. ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್ ನಾವು ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು. ಲೈಕ್ ಹೇಗೆ ಹೇಳ್ಬೇಕು ನಿಮಗೆ, ಎವ್ರಿಬಡಿ ಅನ್ನೋಂಥದ್ದು ನಾವಿಲ್ಲಿ ಎಲ್ರಿಗೂ ತೋರಿಸಿ ಹೇಳೋದಿಲ್ಲ, ಈಚ್ ಆಗಿ ನಾವು ಕೊಡ್ಬೇಕು. ಡಿಸ್ಟ್ರಿಬ್ಯೂಷನ್ ನಾವು ಎಲ್ರಿಗೂ ಒಮ್ಮೆಗೆ ಕೊಡ್ತೀವ, ಈಚ್ ಆಗಿ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ತೀವಿ. ಲೈಕ್ ದ್ಯಾಟ್ ಸೇಮ್ ಡಿಸ್ಟ್ರಿಬ್ಯೂಟಿವ್ ಅನ್ನೋದ್ರಲ್ಲಿ ಏನಾಗುತ್ತೆ, ಗುಂಪಲ್ಲಿ ನಾವು ಮಾತಾಡೋದಿಲ್ಲ, ವ್ಯಕ್ತಿಗೆ ನಾವು ಪರ್ಟಿಕ್ಯುಲರ್ಗೆ ಕಾನ್ಸಂಟ್ರೇಷನ್ ಮಾಡಿ ಅವ್ರಿಗೆ ಹೇಳ್ತಾ ಇರ್ತೀವಿ. ಸೊ ಇಲ್ಲಿ ಈಚ್ ಅನ್ನುವಂಥದ್ದು ಏನಾಗುತ್ತೆ? ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್ ಆಗುತ್ತೆ. ಐದರ್ ಆಫ್ ದಿ ಬುಕ್ಸ್ ಇಸ್ ಫೈನ್. Either of the books is fine. Again, we are concentrating on single one. Either of the book is fine. ಈ ಬುಕ್ಕಲ್ಲಿ ಯಾವುದಾದ್ರೂ ಒಂದು ಸರಿ, ಒಂದು ಚೆನ್ನಾಗಿದೆ, ಎರಡರಲ್ಲಿ ಯಾವ್ದಾದ್ರು ಒಂದು ತಗೊಳ್ಳಿ. ಅಗೇನ್ ವಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ ಅ ಸಿಂಗಲ್ ಪರ್ಸನ್ ಓವರ್ ಹಿಯರ್. ಸೊ ಐದರ್ ಅನ್ನುವಂಥದ್ದು ಏನಾಗುತ್ತೆ? ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್ ಆಗುತ್ತೆ. ನೈದರ್ ಆಫ್ ದೆಮ್ ಹ್ಯಾವ್ ಕೇಮ್. ಇಬ್ಬರಲ್ಲಿ ಯಾರೂ ಬರಲಿಲ್ಲ, ಯಾರು ಒಬ್ರು ಬರಲೇ ಇಲ್ಲ. ಅಗೇನ್ ವಿ ಆರ್ ಕಾಲಿಂಗ್ ಒಬ್ರು ಓವರ್ ಹಿಯರ್. ಅಗೇನ್ ವಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ ಸಿಂಗ್ಯುಲರ್ ಒನ್. ಓಕೆ, ಸೊ ಇಲ್ಲಿ ಐದರ್ ಅನ್ನುವಂಥದ್ದಾಗಿರ್ಬೋದು, ನೈದರ್ ಅನ್ನುವಂಥದ್ದಾಗಿರ್ಬೋದು, ಈಚ್ ಅನ್ನುವಂಥದ್ದಾಗಿರ್ಬೋದು ಏನಾಗುತ್ತೆ? ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್ಸ್ ಆಗುತ್ತೆ. ಓಕೆ, ನಾವಿಲ್ಲಿ ಗ್ರೂಪಲ್ಲಿ ಮಾತಾಡೋದಿಲ್ಲ. ವಿ ಓನ್ಲಿ ಸಿ ಕಾನ್ಸಂಟ್ರೇಟ್ ಆನ್ ಅ ಪರ್ಟಿಕ್ಯುಲರ್ ಒನ್. ಓಕೆ, ರಿಮೆಂಬರ್ ದಿಸ್. ಓಕೆ, ಇದು ಇವತ್ತಿನ ಕ್ಲಾಸಿಗೆ ಸಾಕು. ನೆಕ್ಸ್ಟ್ ಕ್ಲಾಸಿಗೆ ನಾವು ಇನ್ನೂ 5 ಟೈಪ್ಸ್ಗಳನ್ನು ನೋಡೋಣ, ಮತ್ತೆ ಒಂದು ಹೋಲ್ ಈ ಪ್ರೊನೌನ್ ಮೇಲೆ ಒಂದು ಕ್ವಶನ್ ಆರನ್ನು ನಾವು ಮಾಡೋಣ. ಓಕೆ, ಥ್ಯಾಂಕ್ ಯು.